ಕಾರ್ಯದರ್ಶಿ, ಬೆಂಗಳೂರು ಉತ್ತರ ವಲಯ ಮಹಾನಗರದ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಯಲಹಂಕ ಜಿಲ್ಲೆಗೆ. ಅವರು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ವರ್ಣರಂಜಿತ ಬೃಹತ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮೊಂದಿಗೆ ಸಂಯೋಜಕರಾಗಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ತಮ್ಮ ಅತ್ಯುತ್ತಮವಾದ ದೇಶಭಕ್ತಿಯ ಮಾತುಗಳಿಂದ ಭಾಷಣವನ್ನು ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ, ಶಿಕ್ಷಕರ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಣ್ಣ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಸರ್, ತಮಗೆ ಅಭಿನಂದನೆಗಳು. ತಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಿಲಿ ಎಂದು ನಾನು ಆಶಿಸ್ತೇನೆ ಸರ್. ವಿದ್ಯಾರ್ಥಿಗಳೇ, ಬಹಳ ಒಂದು ಒಳ್ಳೆ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಅಂತ ಹೇಳಿದ್ರೆ ಎಂತಹ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ನಮಗೆ ಒಳ್ಳೆ ರೀತಿಯ ಅವಕಾಶಗಳನ್ನ ಕೊಡ್ತಾರೆ. ಯುದ್ಧದ ಸಂದರ್ಭದಲ್ಲಿ ಭಾರತೀಯ ನೆಲಕ್ಕೆ ಕಳಿಸ್ಕೊಡೋದಕ್ಕೆ ಭಾರತ ಅನ್ನುವ ಹೆಸರು ಸಾಕು. ಇವತ್ತು ನಾವೆಲ್ಲ ಹಿಡ್ಕೊಂಡು ಈ ಅಗ್ರಹಾರ ಲೇಔಟ್ ಒಳಗಡೆ ಧ್ವಜವನ್ನು ಹಿಡ್ಕೊಂಡು ಹೋದ್ವಲ್ಲ, ಈ ಧ್ವಜದ ಒಂದು ಗೌರವ ಏನಿದೆ ಬರೀ ಭಾರತದಲ್ಲ, ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ಭಾರತದ ಧ್ವಜವನ್ನ ತೋರಿಸಿದ್ರೆ ಇವತ್ತು ಗೌರವ ಸಿಗುವಂತಹ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಆದ್ರೆ ಸುಮಾರು 300 ವರ್ಷಗಳ ಹಿಂದೆ ನಡೆದಂತ ಸ್ವತಂತ್ರ ಹೋರಾಟದ ಇತಿಹಾಸವನ್ನ ನೋಡಿದ್ರೆ ಅವತ್ತಿಗೆ ನಮಗೆ ಈ ತರದ ಯಾವುದೇ ಪರಿಸ್ಥಿತಿ ಇರಲಿಲ್ಲ. ಭಾರತದ ಮೇಲೆ ಬರೀ ಬ್ರಿಟಿಷರಲ್ಲ, ಭಾರತದ ಮೇಲೆ ಈ ಹಿಂದೆಯಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದವರು ಈ ದೇಶದ ಮೇಲೆ ಮೊಘಲರಿಂದ ಪ್ರಾರಂಭ ಆದಂತಹ ಒಂದು ಅತಿಕ್ರಮಣ ಕೊನೆಗೆ ಬ್ರಿಟಿಷರ ಹಂತದವರೆಗೂ ಕೂಡ ಆಕ್ರಮಣದವರೆಗೂ ಬರುತ್ತೆ. ಆ ನಂತರದಲ್ಲಿ ಭಾರತ ಇಡೀ ಒಟ್ಟಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿ ಸುಮಾರು 1857ರಿಂದ 1947ರವರೆಗೆ ನಿರಂತರವಾಗಿ ಸ್ವಾತಂತ್ರ್ಯಕ್ಕಾಗಿಯೇ ನಡೆದ ಹೋರಾಟದ ಮೂಲಕ ನಾವೆಲ್ಲ ಸ್ವಾತಂತ್ರ್ಯವನ್ನ ಗಳಿಸಿದ್ದೇವೆ. ನಾವೆಲ್ಲ ಕರ್ನಾಟಕದವರಿದ್ದೀವಿ. ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಕೊಡುಗೆ ಬಹಳ ದೊಡ್ಡದಿದೆ. ನಾವೆಲ್ಲ 1850ರ ದಶಕದಲ್ಲಿ ನಡೆದಂತಹ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನೇ ಸ್ವಾತಂತ್ರ್ಯ ಹೋರಾಟದ ಮೊದಲ ಹೋರಾಟ ಅಂತ ಅನ್ಕೊಳ್ತೇವೆ. ಆದ್ರೆ ಇದೇ ಕರ್ನಾಟಕದಲ್ಲಿ 1820ರ ದಶಕದಲ್ಲಿ ಅಮರಸುಳ್ಯ ಅಂತ ಹೇಳಿ ಒಂದು ಹೋರಾಟ ಪ್ರಾರಂಭ ಆಗುತ್ತೆ. ಯಾವಾಗ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಚಿಕ್ಕ ವೀರರಾಜೇಂದ್ರ ಕೊಡಗಿನ ಅರಸ ಆಗೋದಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೋ ಅವಾಗ ಅಮರಸುಳ್ಯ ಹೋರಾಟ ಪ್ರಾರಂಭ ಆಗುತ್ತೆ. ಆ ಹೋರಾಟದಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರ ಜೊತೆಗೆ ಒಂದಷ್ಟು ಜನ ಸೇರ್ಕೊಂಡು ಸ್ವತಂತ್ರ ಹೋರಾಟವನ್ನ ಪ್ರಾರಂಭ ಮಾಡಿ ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರಿಗೆ ಹೋಗಿ ಅಲ್ಲಿ ಸ್ವತಂತ್ರ ಧ್ವಜವನ್ನ ಹಾರಿಸ್ತಾರೆ. ಅದನ್ನ ಇವತ್ತಿಗೂ ಕೂಡ ಬಾವುಟ ಗುಡ್ಡೆ ಅಂತ ಕರೀತಾರೆ. ಅಲ್ಲಿ ಬಾವುಟವನ್ನ ಹಾರಿಸಿ ಇಡೀ ನಮ್ಮ ಒಂದು ಆ ಪ್ರಾಂತವನ್ನ 19 ದಿನಗಳ ಕಾಲ ಸ್ವತಂತ್ರವಾಗಿರಿಸ್ತಾರೆ. ನಂತರದಲ್ಲಿ ಮತ್ತೆ ಬೇರೆ ಬೇರೆ ಸೈನಿಕರ ಆಕ್ರಮಣ ಆಗುತ್ತೆ. ಆ ನಂತರದಲ್ಲಿ ಮತ್ತೆ ನಾವಲ್ಲಿ ಸ್ವಾತಂತ್ರ್ಯವನ್ನ ಕಳ್ಕೊಳ್ತೇವೆ. ಅಲ್ಲಿ ಸುಮಾರು ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ 3 ಜನರನ್ನ ಅಲ್ಲಿ ಹ್ಯಾಂಗ್ ಮಾಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ? ಹ್ಯಾಂಗ್ ಮಾಡ್ತಾರೆ. ಹ್ಯಾಂಗ್ ಮಾಡಿದವ್ರನ್ನ 3 ದಿನಗಳ ಕಾಲ ಅಲ್ಲೇ ಬಿಟ್ಟಿರ್ತಾರೆ, ಎಲ್ಲರಿಗೂ ಭಯ ಆಗ್ಬೇಕು ಅಂತ ಹೇಳಿ. ಅದಕ್ಕೆ ಅದನ್ನ ಭೀಕರ ಮಾರಣ ಕಟ್ಟೆ ಅಂತ ಕರೀತಾರೆ. ಏನು ಭೀಕರ ಮಾರಣ ಕಟ್ಟೆ ಅಂದ್ರೆ ಬಿಕರ್ನ ಕಟ್ಟೆ ಅಂತ ಈಗ ಕರೀತಾರೆ. ಅಂದ್ರೆ ಈ ತರದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಕರ್ನಾಟಕದಲ್ಲಿದೆ. ಇಲ್ಲೇ ಪಕ್ಕದ ಕೋಲಾರ ಜಿಲ್ಲೆಯ ಒಳಗಡೆ ಗೌರಿಬಿದನೂರನ್ನ ಕೇಳಿದ್ದೇವೆ. ಆ ಗೌರಿಬಿದನೂರಿನ ಒಳಗಡೆ ನಡೆದಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೋ ಜನರನ್ನ ಅವತ್ತಿನ ಬ್ರಿಟಿಷ್ ಸೈನಿಕರು ಸಾಯಿಸ್ತಾರೆ. ಅದಕ್ಕೆ ಗೌರಿಬಿದರನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನ ಸಿಟಿ ಕಾಲೇಜ್ ನಲ್ಲಿ ಓದ್ತಿದ್ದಂತ ಒಂದಷ್ಟು ಜನ ಪೇಟೆ ರಂಗಪ್ಪ ಜೊತೆಗೆ ಸ್ನೇಹಿತರು ಆ ಹೋರಾಟವನ್ನ ಮುನ್ನಡೆಸ್ತಾರೆ. ಆ ಕಾರಣಕ್ಕೆ ಗೋಲಿಬಾರ್ ನಡೆದಂತ ಸಂದರ್ಭದಲ್ಲಿ 3 ಜನ ಸಾಯಿಸ್ತಾರೆ. ಇವತ್ತು ಕೂಡ ಅವರ ಹೆಸರನ್ನ ಮೈಸೂರು ಬ್ಯಾಂಕ್ ನ ಸರ್ಕಲ್ ನಲ್ಲಿರುವಂತ ಒಂದು ಪುತ್ಥಳಿಯಲ್ಲಿ ಅವರ ಹೆಸರುಗಳ ಉಲ್ಲೇಖ ಇದೆ. ಹಾಗಾಗಿ ಈ ತರದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ನಮ್ಮ ಕರ್ನಾಟಕಕ್ಕೆ ಇದೆ. ಅದ್ರ ಜೊತೆಗೆ ಯಾವುದೇ ವಯಸ್ಸಿನ ಆಧಾರ ಇಲ್ಲದೆ ಬೇರೆ ಬೇರೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ಯಾವಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ್ರು
ಬಂದ್ರು ಅಂತ ಹೇಳಿದ್ರೆ ಅವರ ವಿದ್ಯಾರ್ಥಿ ಜೀವನದಲ್ಲಿ ಬರ್ತಾರೆ. ರಾಜ್ಗುರು ಸುಖದೇವ್ ಯಾವಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ್ರು ಅಂತ ಹೇಳಿದ್ರೆ ಅವರ ವಿದ್ಯಾರ್ಥಿ ಜೀವನದಲ್ಲಿ ಬರ್ತಾರೆ. ಗೋಪಾಲ್ ಕೃಷ್ಣ ಅಡಿಗರು ಯಾವಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದ್ರು ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆ ಒಳಗಡೆ ಇರುವಂತ ಸಂದರ್ಭದಲ್ಲಿ ಬರ್ತಾರೆ. ಶಿವರಾಮ್ ಕಾರಂತರ ಹೆಸರನ್ನ ನಾವು ಬರೀ ಸಾಹಿತ್ಯಕ್ಕೋಸ್ಕರ ಕೇಳಿರ್ತೇವೆ. ಅದೇ ಶಿವರಾಮ್ ಕಾರಂತರು ಅವತ್ತಿನಲ್ಲಿ ಸ್ವದೇಶಿ ಮೂವ್ಮೆಂಟ್ ಅನ್ನ ನಡೆಸ್ತಾ 8ನೇ ತರಗತಿಗೆ ಶಾಲೆಯನ್ನ ಬಿಟ್ಟು ಹೊರಗಡೆ ಬಂದು ಸ್ವದೇಶಿ ಹೋರಾಟವನ್ನ ಕಟ್ಟಿದಂತಹ ವ್ಯಕ್ತಿ. ಹಾಗಾಗಿ ಈ ತರದ ದೊಡ್ಡ ಮಟ್ಟದ ಸ್ವಾತಂತ್ರ್ಯದ ಇತಿಹಾಸ ಭಾರತದಲ್ಲಿದೆ. ಸ್ವಾತಂತ್ರ್ಯದ ನಂತರದಲ್ಲಿ ಭಾರತ ಬಹಳ ಬದಲಾಗಿದೆ. ನಾವೆಲ್ಲ ಏನ್ ಹೇಳ್ತೇವೆ, ನಾವೆಲ್ಲ ಭಾರತೀಯರು ಅಂತ ಹೇಳ್ತೇವೆ. ಭಾರತೀಯರು ಅಂತ ಹೇಳೋದು ಯಾವ ರೀತಿಯಾಗಿರ್ಬೇಕು? ನಮಗೆ ಸಂವಿಧಾನ ಇವತ್ತು ಆರ್ಟಿಕಲ್ ನ ಒಳಗಡೆ ಆರ್ಟಿಕಲ್ 5ರಿಂದ 11ರವರೆಗೆ ಒಂದಷ್ಟು ಭಾರತೀಯ ಸಿಟಿಸನ್ಶಿಪ್ ಅನ್ನ, ನಾಗರಿಕತ್ವವನ್ನ ತಗೊಳ್ಳೋದಿಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾಗಿ ನನಗೆ ನಾಗರಿಕತ್ವ ಸಿಕ್ಕಿದೆ ಅಂದ ತಕ್ಷಣ ನಾವು ಭಾರತೀಯರಾಗಲ್ಲ. ಈ ದೇಶದ ಬಗ್ಗೆ ಈ ಗೌರವ, ಅಭಿಮಾನ, ದೇಶಭಕ್ತಿ ಇದ್ದಾಗ ಮಾತ್ರ ನಾವು ಈ ಭಾರತೀಯರು ಅಂತ ಅನ್ಸ್ಕೊಳ್ತೇವೆ. ಪವನ್ ಸರ್ ಅವಾಗ ಕೇಳ್ಬೇಕಾರೆ ನಾವು ತಿರಂಗ ರ್ಯಾಲಿಯನ್ನು ಯಾಕೆ ಮಾಡ್ಬೇಕನ್ಬೇಕಾರೆ ಅಲ್ಲೊಬ್ಬ ಹುಡುಗನ್ ಬಾಯಿಂದ ಬರುತ್ತೆ, ಈ ದೇಶಕ್ಕೋಸ್ಕರ ಮಾಡಿದ್ದೇವೆ ಅಂತ ಹೇಳಿ. ಅಂದ್ರೆ ನಮ್ಮ ಯೋಚನೆ, ಆ ಹುಡುಗನ ಯೋಚನೆಯಲ್ಲಿ ನಾವು ಯೋಚನೆ ಮಾಡಬೇಕು. ಎಲ್ಲೋ ಇವತ್ತಿನ ಒಂದು ಕಾರ್ಯಕ್ರಮ, ಸ್ವತಂತ್ರ ದಿನಾಚರಣೆ, ಇದಕ್ಕೋಸ್ಕರ ಮಾಡಿದೀವಿ ಅಂತ ಆ ಹುಡುಗ ಹೇಳಲಿಲ್ಲ. ನಾವು ತಿರಂಗ ರ್ಯಾಲಿಯನ್ನು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ. ಅಂದ್ರೆ ಈ ತರದ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬೆಳೆದಾಗ ಇಡೀ ದೇಶದ ಒಂದು ಸಮಗ್ರವಾಗಿರುತ್ತೆ. ಮತ್ತೆಂದೂ ಕೂಡ ಈ ಭಾರತ ಗುಲಾಮಿತನಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರ ಕೈಯಲ್ಲಿದೆ ಅಂತ ಹೇಳಿದ್ರೆ ನಾವೆಲ್ಲ ಇರುವ ವಿದ್ಯಾರ್ಥಿಗಳ ಕೈಯಲ್ಲಿದೆ. ಬಹಳ ಒಂದು ಅದ್ಭುತವಾಗಿ ನಿಮ್ಮಲ್ಲಿರುವಂತ ಪ್ರತಿಭೆಗಳನ್ನು ಹೊರಗಾಕ್ತಾ ದೇಶಭಕ್ತಿಯನ್ನು ತೋರಿಸುವಂತ ಕಾರ್ಯಕ್ರಮವನ್ನು ಇವತ್ತು ಜ್ಞಾನಜ್ಯೋತಿ ಶಾಲೆಯಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಜೊತೆಗೆ ನಮ್ಮ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಒಂದು ವಾರದಿಂದ ನಿರಂತರವಾಗಿ ಧ್ವಜವನ್ನ ಹಿಡ್ಕೊಂಡು ತಿರುಗ್ತಾ ಎಲ್ಲ ಕಡೆ ತಿರಂಗ ರ್ಯಾಲಿಯನ್ನ ಮಾಡ್ತಾ ದೇಶಭಕ್ತಿಯನ್ನು ಮೂಡಿಸ್ತಾ ಇದ್ದಾರೆ. ಇದು ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳೆಲ್ಲರೂ ಮುಂದೆ ಒಳ್ಳೆಯ ಹೆಸರನ್ನ ತಗೊಂಡು ನೀವು ನಿಮ್ಮ ವಿದ್ಯಾಸಂಸ್ಥೆಗೆ ಒಂದು ಉತ್ತಮ ವ್ಯಕ್ತಿಗಳಾಗಿ ಮುಂದೆ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟ ರೀತಿಯಲ್ಲಿ ಆಗಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.